ಇಂತಹ ಶಿಬಿರಗಳು ಮುಖ್ಯ ಆಗ್ತದೆ. ಇದರಲ್ಲಿ ಅವ್ರು ಏನ್ ಕಲಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ, ಇಲ್ಲಿ ಬಂದು ಆ ಮಕ್ಕಳು ಒಬ್ಬರಿಂದ ಒಬ್ಬರಿಗೆ ಬೆರೆತುಕೊಂಡು ಅವರಲ್ಲಿರುವಂತಹ ಒಂದು ಒಬ್ಬರಿಂದ ಒಬ್ಬರಿಗೆ ಬರುವಂತಹ ಹೊಂದಾಣಿಕೆಗಳು, ಈ ಹೊಂದಾಣಿಕೆಗಳು ಆ ಮಕ್ಕಳಲ್ಲಿ ಎಷ್ಟು ಅವರನ್ನ ಸದೃಢವಾಗಿಸ್ತದೆ ಅಂತ ಹೇಳುವುದಕ್ಕೆ ನಾನೇ ಸಾಕ್ಷಿ. ಯಾಕೆಂದ್ರೆ ನನ್ನ ಮಕ್ಕಳು ಇಂಥ ಶಿಬಿರಗಳಲ್ಲೇ ಬೆಳೆದಂಥವ್ರು. ಇಂಥ ನಾಟಕಗಳ ಶಿಬಿರಗಳಿರ್ಬೋದು ಅಥವಾ ಬೇರೆ ಬೇರೆ ಶಿಬಿರಗಳಿರ್ಬೋದು, ಇಂಥ ಶಿಬಿರಗಳ ಮೂಲಕ ಮಕ್ಕಳು ಬೆಳೆದಾಗ ಅವರ ಬೆಳವಣಿಗೆಗೆ ಹೆಚ್ಚಿನ ಒಂದು ಬೆಂಬಲ ಸಿಗ್ತದೆ ಅಂತ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೇನೆ. ಯಾವಾಗ ನಮ್ಮ ಮಕ್ಕಳನ್ನ ನಾವು ಮನೆಯೊಳಗೆ ಕೂಡಿ ಹಾಕಿ ಮಕ್ಕಳಿಗೆ ಹೀಗೆ ಹೀಗೆ ಅಂತ ನಾವು ಅವರನ್ನ ಒತ್ತಡಗಳಲ್ಲಿ ನಾವು ಬೆಳೆಸಲಿಕ್ಕೆ ಶುರು ಮಾಡ್ತೇವೋ, ಆ ಮಕ್ಕಳು ಆಶ್ರಯ ಚೌಕಟ್ಟಿನಲ್ಲಿ ಅವರನ್ನ ಅವರು ನೋಡ್ಕೊಂಡಿರ್ತಾರೆ. ಆದ್ರೆ ಇಂಥ ಶಿಬಿರಗಳು ಅಥವಾ ಮಕ್ಕಳನ್ನ ಹೊರ ಜಗತ್ತಿನಲ್ಲಿ ನಾವು ಆದಷ್ಟು ಅವರನ್ನ ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟಾಗ ಖಂಡಿತವಾಗಿ ಆ ಮಕ್ಕಳಿಗೆ ಒಳ್ಳೆಯ ವಾತಾವರಣ ಸಿಗ್ತದೆ, ಒಳ್ಳೆಯ ಸದೃಢವಾದಂತಹ ಒಂದು ಮನಸ್ಥಿತಿಯಿಂದ ಮಕ್ಕಳು ಉತ್ತಮವಾದಂತಹ ಒಂದು ವ್ಯವಹಾರ ಜ್ಞಾನ. ನಾನು ಮುಖ್ಯವಾಗಿ ಹೇಳಿಕೆ ಅಂತ ಹೇಳಿದ್ರೆ, ಮಕ್ಕಳನ್ನ ನಾನು ಇತ್ತೀಚೆಗೆ ಸಹ ಹೇಳಿದ್ದೆ, ಮಕ್ಕಳನ್ನು ಶ್ರೀಮಂತಿಕೆಯಲ್ಲಿ ಬೆಳೆಸಬೇಡಿ, ಆದಷ್ಟು ಅವರನ್ನು ಕಷ್ಟಪಟ್ಟೆ ಬೆಳೆಸಿ, ಆಹಾರ ತಿನ್ನಲಿಕ್ಕೆ ಕೊಡಿ, ಒಳ್ಳೆಯ ವಾತಾವರಣ ಕೊಡಿ. ಬಿಟ್ಟು ಮಕ್ಕಳನ್ನು ಯಾವತ್ತು ಸುಖದಲ್ಲಿ ನೀನ್ ಚೆನ್ನಾಗಿರು ಅಂತ ಹೇಳಿ ಬಯಸುವುದು ಹೆತ್ತವರ ಧರ್ಮ ಹೌದು. ಆದ್ರೆ ಮಕ್ಕಳನ್ನು ಕಷ್ಟದಲ್ಲಿ ಆ ಕಷ್ಟದ ಅರಿವನ್ನ ಮೂಡಿಸ್ಬೇಕು. ಯಾಕೆಂತ ಹೇಳಿದ್ರೆ ನಾಳೆ ಬದುಕುವವರು ಅವರಾಗಿರ್ತಾರೆ. ಅಂತ ಸಂದರ್ಭಗಳಲ್ಲಿ ಮಕ್ಕಳನ್ನ ಆದಷ್ಟು ಯಾವ ರೀತಿಯಲ್ಲಿ ನಾವು ಬೆಳವಣಿಗೆಯಲ್ಲಿ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಬೆಳೆಸಬೇಕು ಅನ್ನೋದನ್ನ ಅವರಿಗೆ ತಿಳಿಸಿಕೊಡ್ಬೇಕು. ಒಳ್ಳೆಯ ಒಂದು ವಾತಾವರಣವನ್ನ ಮಕ್ಕಳಿಗೆ ಹೆತ್ತವರು ಕೊಡ್ಬೇಕು ಅಂತ ಹೇಳ್ತಾ, ಈ ಒಂದು ಸಂದರ್ಭಕ್ಕೆ ರಜಿತಾ ಅವರು ನಾನು ನೋಡ್ತಾ ಇದ್ದ ಹಾಗೆ ಅವರನ್ನ ಯಾವ ರೀತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಸಮಾಜದಲ್ಲಿ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತದೆ. ಇಂಥ ಒಂದು ಸಂದರ್ಭವನ್ನ ಇವತ್ತವರು ನನಗೆ ಖುಷಿ ಆಗ್ತದೆ. ಇಷ್ಟು ಜನರೊಟ್ಟಿಗೆ ಅವರು ಬೆರೆತಿದ್ದಾರೆ, ಇಷ್ಟೊಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ನಾವು ಯಾವತ್ತೂ ಅವ್ರಿಗೆ ಸಂಪೂರ್ಣವಾದ ಒಂದು ಪ್ರೋತ್ಸಾಹವನ್ನ ಕೊಡ್ತೇವೆ. ಹಾಗೆ ನಮ್ಮ ಡ್ಯಾನ್ಸ್ ಟೀಚರ್ ಕೂಡ ಹಾಗೆ ಇಲ್ಲಿ ಒಂದಷ್ಟು ಮಹಿಳೆಯರನ್ನ ಸೇರಿಸಿಕೊಂಡು ನಾವಿಲ್ಲೊಂದು ಡ್ಯಾನ್ಸ್ ಕ್ಲಾಸ್ ಮಾಡ್ತಾ ಇದ್ದೇವೆ. ಈ ಡ್ಯಾನ್ಸ್ ಕ್ಲಾಸ್ ಕೂಡ ಹಾಗೆ ನಮ್ಗೆ ಇಲ್ಲಿ ಬಂದಾಗುವಾಗ ಇಲ್ಲಿ ಆಗುವಂತಹ ಒಂದು ಹೊಸ ರೀತಿಯ ವಾತಾವರಣ. ಇದು ನಾನು ಇಲ್ಲಿ ಹೇಳ್ತಾ ಇರೋದಂದ್ರೆ, ಮಹಿಳೆಯರಿಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದಾಗ ಯಾವಾಗ ಅವರಿಗೆ ಏನು ಇಲ್ಲ ಅಂತ ಅನಿಸೋದು, ಆ ಸಂದರ್ಭಗಳಲ್ಲಿ ನಾವೊಂದು ಮಾಡ್ಬೇಕಂತ ಟೀಚರ್ ಹತ್ರ ಕೇಳ್ಕೊಂಡಾಗ ಆಯ್ತು ಅಂತ ಹೇಳಿ ಖುಷಿಯಿಂದ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಸಪೋರ್ಟ್ ಆಗಿರುವಂತಹವರು ಗಿರೀಶಣ್ಣ. ನಾವು ಏನಿಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತೇವೆ ಅಂತ ಹೇಳಿದ್ರೆ ಕೂಡ ಅವರು ಇಲ್ಲ ಅಂತ ಹೇಳುದಿಲ್ಲ, ಮಾಡಿ ಅಂತ ಸಪೋರ್ಟ್ ಮಾಡ್ತಾರೆ. ಇಂತೆಲ್ಲ ಒಂದು ವಾತಾವರಣದಲ್ಲಿ ನಾವು ಇವತ್ತು ಮಕ್ಕಳನ್ನ ಇಟ್ಕೊಂಡು ನಾವೊಂದಿಷ್ಟು ಕಲಿಸ್ಬೇಕಂತ ಹೊರಟಿರುವಂತಹ ರಜತ್ ಅವರು, ಹಾಗೆ ಎಲ್ಲರಿಗೆ ಕೂಡ ನಾನು ಖುಷಿಯಿಂದ ನನ್ನನ್ನು ಕರೆದು ನನ್ನನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದ್ದೀರಿ. ಇಂಥ ಶಿಬಿರಗಳು ಇನ್ನು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು, ಒಳ್ಳೆಯ ಕಾರ್ಯಕ್ರಮಗಳು ಇನ್ನೂ ಇಲ್ಲಿ ಆಗ್ಬೇಕು. ನಾವೆಲ್ಲರೂ ಇಲ್ಲಿ ಸೇರ್ಕೊಂಡು ಏನಾದ್ರೂ ಒಂದಷ್ಟು ಮಕ್ಕಳಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಅಥವಾ ಇತರರಿಗೂ ಕೂಡ ಇರ್ಬೋದು, ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಪ್ರೋತ್ಸಾಹದ ಒಂದು ಕೊಡುವಂತಹ ಜಾಗ ಆಗ್ಬೇಕು ಅಂತ ಕೇಳಿಕೊಳ್ತಾ ನನಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು.